ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಾರ್ಸಿಟಿ ಟಿವಿ. ನಾನು ರೂಪಾ ಕುದ್ರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷಗಳು ಪೂರೈಸಿದೆ. ಚುನಾವಣಾ ಪೂರ್ವದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಸದ್ದು ಮಾಡಿದ್ದ ಈ ಸರ್ಕಾರ ಚುನಾವಣೆಯಾಗಿ 2 ವರ್ಷಗಳಾದ್ಮೇಲೂ ಕೂಡ ಈ ಕುರ್ಚಿ ಕಾದಾಟ ಅನ್ನೋ ವಿಷಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಹಾಗೂ ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ ಸಿಎಂ ದೇವರಾಜ್ ಅರಸುರವರ ದಾಖಲೆಯನ್ನು ಮುರಿದು ರಾಜ್ಯದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಸಿಎಂ ಆಗಿರುವ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗೆ ಈ ಸಮಯದಲ್ಲಿ ರಾಜ್ಯದ ಜೀವಾಳ ಅಂದ್ರೆ ಅಭಿವೃದ್ಧಿ, ರಾಜ್ಯದಲ್ಲಿ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ, ಇನ್ನು ಯಾವ್ಯಾವ ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನ ಬನ್ನಿ ಜನರ ಹತ್ರ ಹೋಗಿ ತಿಳ್ಕೊಬರೋಣ. ಸರ್, ತಮ್ಮ ಹೆಸರು? ಸರ್, ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷಗಳು ಪೂರೈಸಿದೆ. ರಾಜ್ಯದಲ್ಲಿ ಇನ್ನು ಏನೇನು ಅಭಿವೃದ್ಧಿ ಆಗಬೇಕು, ಏನೇನು ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಅಂದ್ರೆ ಏನಾಗಿದೆ, ಮೇಲ್ನೋಟಕ್ಕೆ ಮಾತ್ರ ಅವರ ಅಭಿವೃದ್ಧಿಗೆ ಮಾತ್ರ ಆಶ್ವಾಸನೆ ಕೊಟ್ಟಿದ್ದಾರೆ. ಏನೇ ಕೆಲಸಗಳು ಯಾವುದೂ ನಡೀತಾ ಇಲ್ಲ. ಕೆಳಗಡೆ ಮುಖಂಡರು ಇದೆಲ್ಲ ಅವ್ರು ಯಾರು ಕೆಲಸಗಳು ಮಾಡ್ತಾನೇ ಇಲ್ಲ. ಮೇಲ್ನೋಟಕ್ಕೆ ಮಾತ್ರ ಸಿದ್ದರಾಮಯ್ಯನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ. ಬಟ್ ಅವ್ರಿಗೆ ಹೇಳಿ ತಗದಂಗೆ ಅವರು ಮಾಡಿಸ್ಬೇಕಲ್ವಾ? ಎಲ್ಲೂ ಅಭಿವೃದ್ಧಿ ಇಲ್ಲ. ನೋಡಿ, ಚಾಮುಂಡಿ ಬೆಟ್ಟ ಇವತ್ತು ಇದೊಂದು ಪ್ರವಾಸೋದ್ಯಮ, ಟೂರಿಸ್ಟ್ ಪ್ಲೇಸು. ಬರೋ ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ನಿಂತ್ಕೊಳ್ಳೋಂಥ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ, ತಂಪಾಗಿರುವಂಥ ವ್ಯವಸ್ಥೆ ಯಾವುದೂ ಇಲ್ಲ. ಈಗ ದಿವಸ ಬರಬೇಕು, ಕುಡಿಯೋ ನೀರು ಜನಗಳ ಹತ್ರ ಇಲ್ಲ. ಆಮೇಲೆ 1000 ರೂಪಾಯಿ ಟಿಕೆಟ್ ಮಾಡಿದ್ದಾರೆ. 1000 ರೂಪಾಯಿ ಟಿಕೆಟ್ಗೆ 2 ಲಾಡು ಕೊಡ್ತಾರೆ. ಮಾಮೂಲಿ 6 ರೂಪಾಯಿ 7 ರೂಪಾಯಿ ಬ್ಯಾಗ್ ಕೊಡ್ತಾರೆ. ಇವ್ರು ಮಾಡಿರೋದು ಭಾಳ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರೋದು ಅಕ್ಕಪಕ್ಕ ಹಳ್ಳಿಗಳ ಜನಗಳು ಯಾರೂ ಬರ್ತಾ ಇಲ್ಲ. ಎಲ್ಲ ದುಡ್ಡು ಕಾಸಿದವರೇ ಬರ್ತಾ ಇರೋದು ಹೊರತು ಯಾವುದೂ ಇಲ್ಲಿ ತೊಂದರೆ ಆಗಿಲ್ಲ. ಅಭಿವೃದ್ಧಿ ಏನಂದ್ರೆ ಅವರು ತುಂಬಾ ಅಭಿವೃದ್ಧಿ ಮಾಡಿಲ್ಲ. ಅವ್ರೇನು ನಮಗೆ ಪ್ರಮಿಸ್ ಮಾಡಿದ್ರು ಅಷ್ಟೇನು ಮಾಡಿಲ್ಲ ಅವರು. ಅದರಲ್ಲಿ ಮೇನ್ ಆಗಿ ಯೂತ್ಸ್ ನಮಗೆ ಜಾಬ್ಸ್ ಕೊಡ್ತೀವಿ ಅಂತ ಅವರು ತುಂಬಾ ಹೇಳಿದರು, ಪ್ರಾಮಿಸ್ ಮಾಡಿದ್ರು. ಈಗ ಏನು ಅವ್ರಿಗೇನು ಒಂದು ಸ್ಕೀಮು ಕೊಟ್ಟಿಲ್ಲ, ಅವ್ರಿಗೆ ಜಾಬು ಕೊಟ್ಟಿಲ್ಲ. ನಾನು ಇವಾಗ ತುಂಬ ಕಡೆ ನೋಡಿದ್ದೀನಿ, ಜಾಬ್ಸ್ ಎಲ್ಲ ತುಂಬ ಜನ ಸಫರ್ ಮಾಡ್ತಾ ಇದ್ದಾರೆ. ಅದು ಮೇಯ್ನ್ ಆಗಿ ನಮ್ಮ ಇಲ್ಲಿ ಕಂಡೋನ್ಸ್ ಆಗಲಿ ಅಥವಾ ನಮ್ಮ ಮಿಸರವರಾಗಲಿ ತುಂಬ ಅದ್ರ ಬಗ್ಗೆ ಕೊಡ್ತಾ ಇದ್ದಾರೆ. ಕೆಲಸನೇ ಯಾರಿಗೂ ಇಲ್ಲ. ಡಬಲ್ ಡಿಗ್ರಿ ಮಾಡಿದ್ರು ಕೆಲಸ ಇಲ್ಲ. ಸ್ವಂತ ಅವ್ರ ಅಪ್ಪನ ಜೊತೆ ಮಾಡ್ತಾರೆ ಅಥವಾ ಏನಾದ್ರು ಅದೇ ಕೆಲಸ ಮಾಡ್ತಾರೆ. ಸುಮಾರು ಜನ ನೋಡ್ತಾ ಇದ್ದೀನಿ, ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಆ ಥರ ಮಾಡ್ತಾ ಇದ್ದಾರೆ. ಡಬಲ್ ಡಿಗ್ರಿ ಓದಿ ಥರ ಮಾಡಬೇಕಂದ್ರೆ ಅವರು ತುಂಬ ಬೇಜಾರಾಗುತ್ತೆ. ನಮಗೆ ಸಹಾಯ ಆಗಿದೆ. 2 ಸಾವಿರ ಹಾಕಿರೋದ್ರಿಂದ ಅದು ಗೃಹಲಕ್ಷ್ಮಿ ಅಂತ ಹಾಕಿದ್ದಾರೆ. ಅದು ಪರವಾಗಿಲ್ಲ, ಹೆಲ್ಪ್ ಆಗುತ್ತೆ, ಒಂದು ಸಮಯಕ್ಕೆ ಹೆಲ್ಪ್ ಆಗುತ್ತೆ. ಬಸ್ಗಳು ಏನು ಫ್ರೀ ಬಿಟ್ಟಿದ್ದಾರೆ ಅದು ಪರವಾಗಿಲ್ಲ. ಏನಂದರೆ ಈ ದಿನಸಿ ಸಾಮಾನುಗಳೆಲ್ಲ ಹೆಚ್ಚಿಗೆ ಮಾಡಿ ನಮ್ಮಂಥ ಕೂಲಿ ಮಾಡೋವ್ರಿಗೆ ತುಂಬ ಕಷ್ಟ ಆಗ್ಬಿಟ್ಟೈತೆ. ಅದೆಲ್ಲ ತಗೊಂಡು ತಿನ್ನೋಕ್ಕೆ ನಮಗೇನೆ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದರಿಂದ ಯಾವುದು ಫ್ರೀ ಇರಬಾರ್ದು ಅಂತ ನನ್ನ ಅಭಿಪ್ರಾಯ. ಫ್ರೀ ಇರಬಾರ್ದು. ಸರ್ಕಾರ ಒಳ್ಳೆಯದಾಗೆ ನಡೀತಿದೆ, ಫ್ರೀ ಇರುತ್ತೆ. ಎಲ್ಲನೂ ಸರ್ಕಾರದಲ್ಲೇ ನಡೆಸ್ಕೊಂಡು ಹೋಗಲಿ. ಎಲ್ಲ ದಿನಸಿ ಸಾಮಾನು ಕಮ್ಮಿ ಆಗಲಿ, ನಮ್ಮಂಥ ಬಡವ್ರಿಗೆ ಹೆಲ್ಪ್ ಆಗಲಿ. 2 ಸಾವಿರ ಕೊಡ್ತಾ ಇದ್ದಾರೆ, ಅದನ್ನು ನಾವು ಬೇಡ ಅಂತಲೇ ಹೇಳ್ತಾ ಇರೋದು. ಮತ್ತು ಬಸ್ ಫ್ರೀ ಬೇಡ ಅಂತಲೇ ಹೇಳ್ತಾ ಇರೋದು. ಕಾಂಗ್ರೆಸ್ಸು ಪರವಾಗಿಲ್ಲ. ಇದೆಲ್ಲ ಮಾಡೋದ್ರಿಂದ ತುಂಬಾ ಕಷ್ಟಗಳಾಗಿದೆ. ಆದರೆ ಇವರು ತಮ್ಮ ಕುರ್ಚಿ ಕಿತ್ತಾಡ್ದೊಳಗನ ಕಾರಹರಣ ಮಾಡತ್ತಾರೋ, ಅಭಿವೃದ್ಧಿ ಕಡೆ ಗಮನ ಕೊಟ್ಟಿಲ್ಲ. ಆದರೆ ಇನ್ನೂ ರೈತರ ಬಗ್ಗೆ ಆಗಲಿ ಸಾರ್ವಜನಿಕ ಬಗ್ಗೆ ಆಗಲಿ ಯಾವುದೂ ಅಭಿವೃದ್ಧಿ ಮಾಡೋಂಥ ಮನಸ್ಸಿಲ್ಲ. ಬರೀ ಇವರು ತಮ್ಮ ಕುರ್ಚಿ ಸಲುವಾಗಿ ಇಂಥ ಹಗರಣಗಳು ಮಾಡ್ಕೊಂತ ಹೊಂಟಾರು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅನೇಕ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನ ತಂದು ಶ್ರೀಸಾಮಾನ್ಯರು ಕೂಡ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಜೊತೆಗೆ ಸಾರ್ವಜನಿಕವಾಗಿ ಅನೇಕ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದೆ. ಕಾರಣ ಗ್ಯಾರಂಟಿಗೆ ಹಣವನ್ನು ತೊಡಗಿಸಿ ಸಾರ್ವಜನಿಕರಿಗೆ ಆಗಬೇಕಾದಂಥ ಕೆಲಸಗಳು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಫ್ರೀ ಬಸ್ಸು ಅಂತ ಮಾಡಿದ್ದಾರೆ. ಫ್ರೀ ಬಸ್ಸು ಅಂತ ಮಾಡಿದ್ಮೇಲೆ ಅದು ಲೇಡೀಸ್ಗಳಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ. ಮತ್ತು ಎಲ್ಲ ಬೆಲೆಗಳು ಏರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿಯೊಂದು ದಿನಸಿ ಧಾನ್ಯಗಳು ಎಲ್ಲ ಬೆಲೆಗಳು ಏರ್ತಾ ಇದೆ. ಮತ್ತು ಅವ್ರಿಗೆ ಲೇಡೀಸ್ಗಳಿಗೆ ಮಾತ್ರ ಫ್ರೀ ಬಸ್ ಅಂತ ಮಾಡಿದ್ದಾರೆ. ಜೆಂಟ್ಸ್ಗಳಿಗೆ ಬೆಲೆಗಳು ಜಾಸ್ತಿ ಮಾಡಿದ್ದಾರೆ. ಬಸ್ಸಿನ ದರ ಎಲ್ಲ ಏರಿಕೆಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ಸರ್ಕಾರ ಬಂದು ಅಭಿವೃದ್ಧಿಗಳು ಕುಂಠಿತ ಆಗಿದೆ. ಅದು ಯಾವುದೇ ರೀತಿಯಾದ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಜನರ ಮಿಶ್ರ ಅಭಿಪ್ರಾಯ. ಕೆಲವೊಂದಷ್ಟು ಜನ ಈ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಒಳ್ಳೇದಾಗಿದೆ ಅಂತ ಹೇಳಿದ್ರೆ, ಇನ್ನೊಂದಷ್ಟು ಜನ ಈ ಯೋಜನೆಗಳಿಂದ ಅಭಿವೃದ್ಧಿಗಳು ತುಂಬಾ ಕುಂಠಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಅವಧಿ ಇನ್ನು 3 ವರ್ಷಗಳು ಬಾಕಿ ಇರೋದ್ರಿಂದ ಇನ್ನು ಕಾದು ನೋಡಬೇಕಾಗಿದೆ ರಾಜ್ಯದಲ್ಲಿ ಇನ್ನು ಯಾವ್ಯಾವ ಅಭಿವೃದ್ಧಿಗಳು ಆಗುತ್ತೆ ಅಂತ. ಇದೇ ರೀತಿಯಾದ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಾರ್ಸಿಟಿ ಟಿವಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೂಪಾ ಕುದ್ರಿ, ಮೈಸೂರು.